ಮರಾಠಿ ಭಾಷೆಯನ್ನು ನೀವು ವಿರೋಧ ಮಾಡ್ತೀರಿ, ಹಾಂ, ಮತ್ತು ಉರ್ದು ಭಾಷೆಯನ್ನು ಹಲ್ಕಿಸಿದ ಎಲ್ಲರಿಗೂ ಅದೇನು ಹಿಂದೂಸ್ತಾನದ ಉರ್ದು ಭಾಷೆ? ಯಾರಿಗೆ ಮರಾಠಿ ಭಾಷೆಯನ್ನು ನೀವು ವಿರೋಧ ಮಾಡೋವಂಥವ್ರಿಗೆ ದಮ್ಮ ತಾಕತ್ತಿದ್ರ ಈ ರೈಲ್ವೆ ಸ್ಟೇಷನ್ ಮ್ಯಾಗ ಬರ್ದಾರಲ್ಲ ಉರ್ದು ಒಳಗೆ, ಅದನ್ನೆಲ್ಲ ತೆಗೆಯುವಂಥದ್ದು ಇದ್ರೆ ನಿಮ್ಮ ಅಪ್ಪ ಹುಟ್ಟಿದ್ರೆ ತೆಗಿತೀರಿ. ಮರಾಠ ಸಮಾಜವನ್ನು ಕರ್ನಾಟಕದಲ್ಲಿ ಇವತ್ತು ಯೂಸ್ ಆ್ಯಂಡ್ ಥ್ರೋ ಮಾಡ್ಕೊಂಡವ್ರು ನಮ್ಮವ್ರು. ನಿಮ್ಮವ್ರು ಅಲ್ರಿ ಸಂತೋಷ್ ಲಾಡ, ನಮ್ಮವ್ರು. ನೀವು ಏನಾರು ಇರ್ರಿ, ಒಮ್ಮೆ ಮೋರ್ಯರೇ ಆಗ್ಯಾರ, ಒಮ್ಮೆ ಲಾಡರೇ ಆಗ್ಯಾರ, ಗೋರ್ಪಡೆ ಯಾರಿಗಾರು ಮಾಡ್ಕೋತ ಇದ್ದೀರಿ. ನಮ್ಮವರು ಹೊತ್ತು ಹೊಂಟ್ರಿ ಕೇಸರಿ ಗುಲಾಲ್ ಹಚ್ಕೊಂಡು ಯಾವನೋ ಒಬ್ಬ ಮಮತಾಜ್ ಕಾರಣ ಮಾಡಿದ್ರು ನಮ್ಮವ್ರು. ಏನ್ರಿ ನಾ ಹೇಳ್ದೆ ಅವತ್ತು ಅಶೋಕ್ ಇದ್ರು ಕಂದಾಯ ಮಂತ್ರಿಗೆ ಬೆಳಗಾವಿ ವಿಧಾನಸಭಾದಾಗ, ಶೀಘ್ರದಲ್ಲೇ ನಾವು ನಿಗಮಗೊಂಡು ಅಶೋಕ ಇವೆಲ್ಲ ಗೊಳ್ಳ ಭಾಷಣ ಹೊಡಿದು ಬೇಡ, ಯಾವಾಗ ಮಾಡ್ತಿ ಹೇಳು, ಒಂದು MLC ಯಾವಾಗ ಮಾಡ್ತಿ ಹೇಳು, ಊರ್ದ ಕತ್ತಿ ಹೇಳಬೇಡ ಅಂದೆ. ಯತ್ನಾಳ್ರು ಹೇಳ್ದಂತ ಭಾಳ ಸತ್ತಿದೆ. ಮರಾಠಿ ಭಾಷೆ ಇರ್ಬೋದು, ಆದರೆ ಮರಾಠಿಗರು ಕನ್ನಡದ ನಾಡಿನ ನಮ್ಮೆಲ್ಲರ ಸಹೋದರರ ಅಂತ ಹೇಳಿ ಬಂಧುಗಳೇ, ಅವತ್ತೇನೋ ಮರಾಠ ನಿಗಮ ಆಗಿದ್ದ ಕಾರಣ ಇವತ್ತು ಅದರ ಅಧ್ಯಕ್ಷ ಆಗಲಿಕ್ಕೆ ಕಾರಣ, MLC ಆಗಲಿಕ್ಕೆ ಕಾರಣ ಯಾರು ಅನ್ನೋದು ಇಡೀ ರಾಜ್ಯದ ಮರಾಠ ಸಮಾಜಕ್ಕೆ ಗೊತ್ತದೆ. ಅದಕ್ಕೆ ನಮ್ಮ ಮೊಳೆಯವರು ಮೊದಲವರು ಅಧ್ಯಕ್ಷ ಆದ ಮ್ಯಾಗ ಫಸ್ಟ್ ನನಗೆ ಫೋನ್ ಮಾಡಿದ್ರು, ಯತ್ನಾಡ್ರೆ ನೀವು ಮಾತಾಡಿದ್ರಿಂದ ನಾ ಅಧ್ಯಕ್ಷ ಆದೆ, ಇವತ್ತು MLC ಆದೆ ಅಂತೇಳಿ. ಯಾಕೆ ಬಿಡೆ ಹಾಕಿಡ್ಬೇಕ್ರಿ, ಏನು ಇವ್ರೇನು ಮಾಡಂಗದ ನನಗೆ ಹೇಳಿದ್ರೆ ಹೊರಗೆ ಹಾಕ್ತಾರೆ 6 ವರ್ಷ. ಮತ್ತೆ ಇಲೆಕ್ಷನ್ 6 ತಿಂಗಳಿದ್ದಾಗ ಯತ್ನಾಳ್ ಎಲ್ಲಿ ಅದಾರೆ, ಓ ಕहाँ है ಯತ್ನಾಳ್, उनको लेके आओ, ಭಾಷಣ करने के लिए दो. ಈ ಸಲ ನಾ ಪುಕ್ಷೇಟಿ ಭಾಷಣ ಮಾಡೋದಿಲ್ಲ ಲಕ್ಷ್ಮಣಣ್ಣವರ. ನಂಬರ್ 1 ಇದ್ರೆ ಹೋಗ್ತೀನಿ, JCB ಚಾಲೂ ಮಾಡ್ತೀನಿ, ಗಣಪತಿ ಮ್ಯಾಗ ಕಲ್ಲು ಹೋಗದ್ರ ಡಮ್ಮೆ, ಶಿವಾಜಿ ಮಹಾರಾಜರ ಮೆರವಣಿಗೆ ಮ್ಯಾಗ ಏನಾರು ಮಾಡಿದ್ರೆ ಡಮ್ಮೆ, ರಾಮನ ಬಗ್ಗೆ ಏನಾರು ಕೊಯ್ಕ್ ಅಂದ್ರೆ ಡಮ್. ನೀವು ಎಷ್ಟು ಅಭಿವೃದ್ಧಿ ಮಾಡಿರಿ ಏನು ಮಾಡಿರಿ ಬೇಕಾಗಿಲ್ಲ ಜನರಿಗೆ. ಮೊದಲು ನಮ್ಮತನ ಉಳಿಸ್ಬೇಕು, ನಮ್ಮ ಶಿವಾಜಿ ಮಹಾರಾಜರು ಉಳಿಬೇಕಾದ್ರೆ ನಾವೆಲ್ಲ ಕೈಯಾಗ ತಗೋಬೇಕಾಗ್ತದೆ ಕಾಲ ಬಂದ್ರೆ. ಇನ್ನು ಮ್ಯಾಗ ಜೀವನ ಮಾಡೋದು ಕಠಿಣ ಐತಿ ದೇಶನಾಗ. ನಾವು ಯೋಗಿ ಆದಿತ್ಯನಾಥ್ ಆಗಬೇಕಾದಂಥ ಅನಿವಾರ್ಯತೆ ಕರ್ನಾಟಕದಾಗ ಐತಿ. ನಾವು ಅಭಿವೃದ್ಧಿನೂ ಮಾಡೋಣ, ನಮ್ಮತನ ನಮ್ಮ ಸಂಸ್ಕೃತಿ ಭಾರತ ಮಾತೆ ಛತ್ರಪತಿ ಶಿವಾಜಿ ಮಹಾರಾಜರು ಹೇಳಿದ್ರಲ್ಲ ನಮ್ಮ ದೇಶಪಾಂಡೆ ಗುರುಗಳು, ಅಗರ್ ಶಿವಾಜಿ ನ ಹೋತಾ ತೋ ಸಬ್ ಕಾ ಸುನ್ನತ್ ಹೋತಾ.